ಓಂ ಶಾಂತಿ. ಜ್ಞಾನಾಮೃತ ಸಂಚಿಕೆಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಜ್ಞಾನಾಮೃತ ಸಂಚಿಕೆಯಲ್ಲಿ ಇಂದು ನಾವು ನಮ್ಮ ಸಾಧನೆಗಳನ್ನು ಸಮರ್ಥವಾಗಿ ನಾವು ಮಾಡಬೇಕು ಅಂತ ಹೇಳಿದರೆ, ಹಾಗೆಯೇ ಪ್ರತಿಯೊಬ್ಬರು ಸಹಿತ ತಮ್ಮ ಜೀವನದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಗುರಿಗಳನ್ನು ಹೊಂದಿರ್ತಾರೆ. ಹಾಗೆಯೇ ನಾನು ಇದನ್ನು ಸಾಧಿಸಬೇಕು ಅಂಥೇಳಿ ಆಲೋಚನೆಯನ್ನು ಮಾಡಿರ್ತಾರೆ. ಅಥವಾ ಒಂದು ಕುಟುಂಬ, ಒಂದು ವ್ಯವಸ್ಥೆ ಅಥವಾ ಸಂಸ್ಥೆ ಅಥವಾ ಒಂದು ಉದ್ಯೋಗ ಏನಾದರೂ ಮಾಡ್ತೀವಿ, ಯಾವ ಕ್ಷೇತ್ರದಲ್ಲಾದರೂ ಇರಲಿ, ಸರ್ಟನ್ ಪ್ರಿನ್ಸಿಪಲ್ಸ್ ಅಂತೇಳಿ ಕರಿತೀವಿ. ಅಂದರೆ ಕೆಲವು ನಿಯಮಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕಾಗ್ತದೆ. ಆಗ ಆ ಕ್ಷೇತ್ರ, ಆ ಸಂಸ್ಥೆ, ಆ ವ್ಯವಸ್ಥೆ ಯಶಸ್ವಿಯಾಗಿ ನಾವು ಮುನ್ನಡೆಸಲಿಕ್ಕೆ ಸಾಧ್ಯತೆ ಆಗ್ತದೆ. ಯಾವುದು ಅಂತ ಹೇಳಿದರೆ, ಮೊದಲು ಯುವರ್ ಸೆಲ್ಫ್ ಅಂತೇಳಿ ಕರೆಯಲಾಗ್ತದೆ. ನಾನು ಅಂದರೆ ಯಾವಾಗಲೂ ಸಹಿತ ಈ ಮ್ಯಾನೇಜರ್ ಆ್ಯಂಡ್ ಲೀಡರ್ ಅಂತ ಕರಿತೀವಿ ನಾವು. ಮ್ಯಾನೇಜರ್ ಏನು ಮಾಡ್ತಾನೆ, ಎಲ್ಲರಿಗೂ ಹೇಳ್ತಾನೆ ನೀವು ಮುಂದೋಗ್ರಿ, ನೀವು ಮಾಡಿ, ನೀವು ಅಂತೇಳಿ ಮಾರ್ಗದರ್ಶನ ಮಾಡ್ತಾನೆ. ಆದರೆ ತಾನು ಮಾತ್ರ ಏನು ಮಾಡೋದಿಲ್ಲ. ಆದರೆ ಲೀಡರ್ ಆಗಿರ್ತಕ್ಕಂಥವನು ಏನು ಮಾಡ್ತಾನೆ, ತಾನು ಮುಂದೋಗ್ತಾನೆ, ತಾನು ಮೊದಲು ಮಾಡಿ ತೋರಿಸ್ತಾನೆ, ಆಮೇಲಿಂದ ಬೇರೆಯವರಿಗೆ ಮಾರ್ಗದರ್ಶನವನ್ನು ಮಾಡ್ತಾನೆ. ಹಾಗಾಗಿ ನಾವು ಯಾವುದೇ ವ್ಯವಸ್ಥೆಯಲ್ಲಿ ವಿ ಶುಡ್ ಬಿ ಎ ಲೀಡರ್ಸ್, ನಾಟ್ ಎ ಮ್ಯಾನೇಜರ್. ನಾವು ವ್ಯವಸ್ಥೆಗಳನ್ನು ಮ್ಯಾನೇಜ್ ಮಾಡೋರಾಗಬಾರ್ದು. ವ್ಯವಸ್ಥೆಗಳ ನಡುವೆ ನಾವಿದ್ದು ಎಲ್ಲರನ್ನೂ ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥವ್ರು. ಈಗ ಉದಾಹರಣೆಗೆ ಒಂದು ಚೈನ್ ಇರ್ತದೆ ಅಂತ ತಿಳ್ಕೊಳ್ಳಿ. ಅದನ್ನು ಹಿಂದ್ಗಡೆಯಿಂದ ನೂಕಿರೆ ಅದು ಮುಂದೆ ಹೋಗೋದಿಲ್ಲ, ಆದರೆ ಎಳ್ಕೊಂಡು ಹೋದರೆ ಮುಂದೆ ಹೋಗ್ತದೆ. ಹಾಗೆಯೇ ನಾವು ಸಹಿತವಾಗಿ ಅದನ್ನು ಯಾವುದೇ ಇರ್ಬೋದು, ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆರ್ಗನೈಸೇಷನ್ ಅಂದರೆ ಭೂಮಿ, ಹಾಗೆಯೇ ಹಣಕಾಸು, ಹಾಗೆಯೇ ಕಾರ್ಮಿಕರು ಅಥವಾ ಹ್ಯೂಮನ್ ರಿಸೋರ್ಸ್ ಅಂತೇಳಿ ಕರಿಬೋದು, ಆರ್ಗನೈಸೇಷನ್ ಅಂತೇಳಿ ಕರಿತೀವಿ, ಆರ್ಗನೈಸರ್ ಅಂತ ಅಂದರೆ ಸಂಘಟನೆ. ಇವೆಲ್ಲವನ್ನೂ ಒಟ್ಟುಗೂಡಿಸ್ಕೊಂಡು ಹೋಗ್ತಕ್ಕಂಥ ಒಂದು ಮನಸ್ಥಿತಿ ಬೇಕಾಗ್ತದೆ. ಆ ಮನಸ್ಥಿತಿಯಲ್ಲಿ ಯಾರು ಮುಖ್ಯ ಅಂತ ಹೇಳಿದರೆ, ನಾನೇ ಮುಖ್ಯವಾಗಿರ್ತೀನಿ. ನಾನು ಹೇಗೆ ಮುಖ್ಯ ಅಂತ ಹೇಳಿದರೆ, ನಾವು ಒಬ್ಬ ವ್ಯಕ್ತಿಯಾಗಿದ್ದೀವಿ. ಆ ವ್ಯಕ್ತಿಯ ನಡುವೆ ನಾವು ಆತ್ಮನಿದ್ದೀವಿ. ಆತ್ಮನು 3 ಶಕ್ತಿಗಳನ್ನು ಒಳಗೊಂಡಿರ್ತದೆ: ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರ. ಹಾಗಾಗಿ ನಾವು ಮನಸ್ಸು ಏನು ಮಾಡ್ತದೆ, ಯೋಚನೆ ಮಾಡ್ತದೆ, ಆಲೋಚನೆ ಮಾಡ್ತದೆ, ವಿವೇಚನೆ ಮಾಡ್ತದೆ. ಬುದ್ಧಿ ವಿವೇಕ. ಹಾಗೆಯೇ ಸಂಸ್ಕಾರ ಅಂತಕ್ಕಂಥದ್ದು ಅದು ನಾವು ಮಾಡಿರುವ ಎಲ್ಲ ಚಟುವಟಿಕೆಗಳನ್ನು ಅದು ದಾಖಲಿಸ್ಕೊಳ್ತಕ್ಕಂಥದ್ದು, ಅಥವಾ ದಾಖಲಿಸಿಕೊಂಡಂತಹ ದಾಖಲೆಗಳ ಆಧಾರದ ಮೇಲೆ ನಮ್ಮ ಬುದ್ಧಿ ಮತ್ತು ಮನಸ್ಸು ಕೆಲಸ ಮಾಡ್ತದೆ. ಹಾಗಾಗಿನ ನಾನೇ ಮುಖ್ಯ. ನನ್ನ ಸಂಕಲ್ಪ ಹೇಗಿರಬೇಕು, ನನ್ನ ಬುದ್ಧಿ ಹೇಗಿರಬೇಕು, ನನ್ನ ಮೆಮೊರಿ ಅಂದರೆ ನನ್ನ ನೆನಪುಗಳು ಅಥವಾ ಸಂಸ್ಕಾರ ಹೇಗಿರಬೇಕು ಅನ್ನೋದನ್ನು ನಾನು ರೂಢಿಸ್ಕೊಳ್ಬೇಕಾಗ್ತದೆ. ನನ್ನನ್ನು ನಾನು ಸಮರ್ಥವಾಗಿ ನಿಭಾಯಿಸೋದನ್ನು ಕಲ್ತ್ಕೊಂಡ್ರೆ ಆಗ ನಾವು ಸಂಘಟನೆಯನ್ನು, ವ್ಯವಸ್ಥೆಯನ್ನು, ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆರ್ಗನೈಸೇಷನ್ ಎಲ್ಲವನ್ನೂ ಸಹಿತ ನಿಯಂತ್ರಿಸಲಿಕ್ಕೆ ಸಾಧ್ಯತೆ ಆಗ್ತದೆ. ಹಾಗಾಗಿ ಬೇರೆಲ್ಲವನ್ನೂ ನಿಯಂತ್ರಿಸುವುದಕ್ಕೆ ಮೊದಲು ನನ್ನನ್ನು ನಾನು ನಿಯಂತ್ರಿಸ್ಕೊಳ್ಬೇಕು. ಅದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ನಾವು ಸಾಮಾನ್ಯವಾಗಿ ಏನಂತೀವಿ ಅಂತ ಹೇಳಿದ್ರೆ, ಒಂದು ಪಾಸಿಟಿವ್ ಆಲ್ಟಿಟ್ಯೂಡ್ ಇರ್ತದೆ, ಇನ್ನೊಂದು ನೆಗೆಟಿವ್ ಆಲ್ಟಿಟ್ಯೂಡ್ ಇರ್ತದೆ. ಅಂದರೆ ಈ ನೆಗೆಟಿವ್ ಆಲ್ಟಿಟ್ಯೂಡ್ ಅಂತ ಹೇಳಿದರೆ, ಇದನ್ನು ನನ್ನ ಕೈಲಿ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ, ಇದನ್ನು ನಾನು ಮಾಡ್ತೀನಾ, ನನ್ನ ಹತ್ರ ಸಾಮರ್ಥ್ಯ ಇದೆಯಾ, ಇದನ್ನೆಲ್ಲಿ ಮಾಡೋಕ್ಕಾಗ್ತದೆ, ಇದು ನನ್ನ ಹಣೆಯಲ್ಲಿ ಬರೆದಿಲ್ಲ, ಇದು ನನ್ನ ಗ್ರಾಚಾರ, ನನ್ನ ಅದೃಷ್ಟ, ಹಾಗೆಯೇ ಇದು ನನ್ನ ಹತ್ರ ಅಷ್ಟೊಂದು ಸಾಮರ್ಥ್ಯವಿಲ್ಲ. ಹೀಗೆ ಹಲವಾರು ರೀತಿಯಾಗಿ ನಮ್ಮನ್ನು ನಾವು ನಮ್ಮಲ್ಲಿರುವ ದುರ್ಬಲತೆಗಳನ್ನು ಮತ್ತೆ ಮತ್ತೆ ಹೇಳ್ಕೊಳ್ತಿದ್ದೀವಿ. ನಾವು ಯಾವ ವಿಷಯಗಳನ್ನು ಮತ್ತೆ ಮತ್ತೆ ಹೇಳ್ಕೊಳ್ತೀವಿ, ದಟ್ ವಿಲ್ ಬಿಕಮ್ ಅನ್ ಅಫರ್ಮೇಷನ್ ಆ್ಯಂಡ್ ಇಂಟೆಲೆಕ್ಟ್ ಆ್ಯಂಡ್ ಮೈಂಡ್ ವಿಲ್ ಫಾಲೋ ದಟ್. ಅಂದರೆ ನಾವು ಏನನ್ನು ಮನಸ್ಸಿನಲ್ಲಿ ಆಲೋಚನೆ ಮಾಡ್ತೀವಿ, ಯದ್ಭಾವಂ ತದ್ಭವತಿ ಅಂತ ಕರಿತೀವಿ. ನಾವು ಆಲೋಚನೆ ಮಾಡಿದಂತೆ ನಾವು ಆಗ್ತೀವಿ. ಹಾಗಾಗಿ ನನ್ನ ದುರ್ಬಲತೆಗಳನ್ನೇ ನಾನು ಹೆಚ್ಚು ಹೇಳ್ತಾ ಹೋದರೆ, ಆ ದುರ್ಬಲತೆಗಳನ್ನು ನಾವು ಹೆಚ್ಚು ಸಂಕಲ್ಪ ಅಥವಾ ಆಲೋಚನೆ ಮಾಡ್ತಾ ಹೋದರೆ
ಆಗ ಆ ಸಂಕಲ್ಪ ಮತ್ತು ದುರ್ಬಲತೆಗಳು ನಮ್ಮ ಮನಸ್ಸನ್ನು ಆವರಿಸ್ತದೆ. ನನ್ನ ವಿವೇಕವನ್ನು ಅದು ತನ್ನ ಶಕ್ತಿಯ ಸಾಮರ್ಥ್ಯವನ್ನು ಕಡಿಮೆ ಮಾಡ್ತದೆ. ಆಗ ನಾವು ಏನು ಸಾಧನೆ ಮಾಡಲಿಕ್ಕೆ ಹೊರಟೂ ಸಹಿತವಾಗಿ ನಮಗೆ ಫೋಬಿಯಾ ಅಂತ ಕರಿತೀವಿ, ಹೆದರಿಕೆಗಳು, ಕಾರಣ ತಿಳಿಯದೆ ಕೆಲವು ಭೀತಿಗಳು. ಏನೋ ಭಾಷಣ ಮಾಡಲಿಕ್ಕೆ ಹೋಗ್ತೀವಿ, ಎಲ್ಲ ಮರ್ತೋಗ್ತದೆ. ಯಾವುದೋ ಒಂದು ಇದನ್ನ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಹೋಗ್ತೀವಿ, ಜನ ಏನಂತಾರೋ, ಬರ್ತಾರೋ ಇಲ್ವೋ, ವ್ಯಾಪಾರ ಮಾಡ್ತಾರೋ ಇಲ್ವೋ, ಹೀಗೆ ಹಲವಾರು ರೀತಿಯಾಗಿ ಹೆದರಿಕೆಗಳನ್ನು, ಭಯಗಳನ್ನು, ಭ್ರಮೆಗಳನ್ನು ಸೃಷ್ಟಿಸ್ಕೊಳ್ತಾ ಹೋಗ್ತೀವಿ. ಹಾಗಾಗಿ ನನ್ನ ಬಗ್ಗೆ ಇರತಕ್ಕಂತಹ ನೆಗೆಟಿವನ್ನು ನಾನು ತೆಗೆದುಹಾಕಬೇಕು. ಪಾಸಿಟಿವಿಟಿ ಅಂದರೆ ಸಕಾರಾತ್ಮಕ ಚಿಂತನೆಗಳನ್ನು ನಾನು ಜೋಡಿಸ್ಕೊಳ್ಬೇಕಾಗ್ತದೆ. ನಾನು ಇದನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ, ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಇರ್ತದೆ. ನನ್ನ ಹತ್ರ ಹ್ಯೂಮನ್ ರಿಸೋರ್ಸ್ ಇಲ್ಲ ಅಂತ ಹೇಳಿದರೆ ನಾನು ಬೇರೆ ಕಡೆಯಿಂದ ಅದನ್ನು ಎರವಲು ಪಡ್ಕೊಳ್ತೀನಿ. ನನ್ನ ಹತ್ರ ಹಣಕಾಸು ಇಲ್ಲ ಅಂತಂದರೆ ಇನ್ನೊಂದು ಕಡೆಯಿಂದ ಅದನ್ನು ನಾನು ಸಂಪಾದಿಸ್ಕೊಳ್ತೀನಿ. ಹಾಗೆಯೇ ನನಗೆ ತರಬೇತಿ ಇಲ್ಲ, ಜ್ಞಾನ ಇಲ್ಲ ಅಂತಂದರೆ ಇನ್ನೊಂದು ಕಡೆಯಲ್ಲಿ ಹೋಗಿ ತರಬೇತಿಯನ್ನು ಪಡ್ಕೊಳ್ತೀನಿ. ಈ ರೀತಿಯಾಗಿರ್ತಕ್ಕಂತಹ ಮನಸ್ಥಿತಿ ನನಗೆ ಇರಬೇಕಾಗ್ತದೆ. ಹಾಗಾಗಿ ನನಗೆ ದೃಢತೆ ಮತ್ತು ಆತ್ಮವಿಶ್ವಾಸ ಅದು ಬಹಳ ದೊಡ್ಡ ಶಕ್ತಿ, ಅದೇ ಒಂದು ದೊಡ್ಡ ಹ್ಯೂಮನ್ ರಿಸೋರ್ಸ್ ಅಂತೇಳಿ ಕರಿತೀವಿ. ಹಾಗಾಗಿ ನಾನು ಮಾಡ್ತೀನಿ, ಇದು ಮಾಡಲಿಕ್ಕೆ ಸಾಧ್ಯತೆ ಇದೆ, ಇದಕ್ಕೆ ಬೇಕಾಗಿರ್ತಕ್ಕಂಥ ಅನೇಕ ಉಪಾಯಗಳಿದೆ ಅಂತ ನೀವು ಬಹಳ ಸರಿ ಆಲೋಚನೆ ಮಾಡಿದಿರಿ ಅಂತ ಹೇಳಿದರೆ ನಿಮ್ಮ ಬಗ್ಗೆ ನೀವು ಗೌರವವನ್ನು ಕೊಡೋದನ್ನು ಕಲಿಬೇಕು. ನನ್ನ ಬಗ್ಗೆನೇ ನಾನು ಗೌರವ ಕೊಡದೇ ಇದ್ದರೆ ನನ್ನ ಸಾಮರ್ಥ್ಯ ಇರ್ಬೋದು, ನನ್ನ ಶರೀರ ಇರ್ಬೋದು, ನನ್ನ ಆಲೋಚನೆ ಇರ್ಬೋದು, ನನಗೆ ದೊರೆತಿರ್ತಕ್ಕಂತಹ ವಿದ್ಯಾಭ್ಯಾಸ ಇರ್ಬೋದು, ಎಲ್ಲದಕ್ಕೂ ನನಗೆ ನಾನು ಮೊದಲು ಸ್ವಾಭಿಮಾನ ಅಂತ ಹೇಳಿ ಕರಿತೀವಿ. ಸೆಲ್ಫ್ ಎಸ್ಟೀಮ್ ಅನ್ನೋ ಶಬ್ದವನ್ನು ಬಳಸ್ತೀವಿ. ಆ ಸೆಲ್ಫ್ ಎಸ್ಟೀಮ್ ಇದ್ದಾಗ ನಾವು ಏನನ್ನು ಬೇಕಾದರೂ ಸಾಧನೆ ಮಾಡ್ಬೋದು. ಅಫರ್ಮೇಷನ್ ಅನ್ನೋ ಶಬ್ದವನ್ನು ಬಳಸ್ತೀವಿ ನಾವು. ಅಫರ್ಮೇಷನ್ ನಾವು ಅಂದುಕೊಂಡದ್ದಾಗ್ತದೆ. ನಾವು ಒಂದು ಸರಿ ಅಲ್ಲ 100 ಸರಿ ನನ್ನ ಬಗ್ಗೆ ನಾನೇನು ಆಲೋಚನೆ ಮಾಡ್ತೀನಿ, ಅದು ಕಾರ್ಯಗತಗೊಳ್ತಾ ಹೋಗ್ತದೆ. ಯಾಕೆ ಅಂತ ಹೇಳಿದರೆ ನಾನು ಯಾವ ವಿಷಯಗಳನ್ನು ಮನಸ್ಸಿನ ಅಂಗಳದಲ್ಲಿ ಬಿತ್ತಿದ್ದೀನೋ ಅದೇ ಸಸಿಗಳಾಗಿ ಬೆಳೆದು ಮರವಾಗ್ತದೆ. ಅಂದರೆ ನಾನು ಏನು ಆಲೋಚನೆ ಮಾಡ್ತೀನೋ ಅದರಂತೆ ನಾನು ದುರ್ಬಲತೆಯನ್ನು ಆಲೋಚನೆ ಮಾಡಲಿ, ನಾನು ದುರ್ಬಲನಾಗ್ತಾ ಹೋಗ್ತೀನಿ. ನನ್ನ ಸಾಮರ್ಥ್ಯಗಳ ಬಗ್ಗೆ ಚಿಂತನೆ ಮಾಡ್ತಾ ಹೋದರೆ ನನ್ನ ಸಾಮರ್ಥ್ಯವಿದ್ದಂತೆ ನಾನಾಗ್ತೀನಿ. ಸಾಮರ್ಥ್ಯವಿಲ್ಲದೆ ಇದ್ದರೂ ಸಹಿತವಾಗಿ ಅದನ್ನು ಒಟ್ಟುಗೂಡಿಸ್ಕೊಳ್ತಕ್ಕಂಥ ಶಕ್ತಿ ನನ್ನ ಆತ್ಮನಿಗೆ ಅಥವಾ ನನ್ನ ಮನಸ್ಸು, ಬುದ್ಧಿ, ಸಂಸ್ಕಾರಗಳಿಗಿದೆ. ಅದನ್ನು ಯೂನಿವರ್ಸ್ ಅಂದರೆ ಈ ವಿಶ್ವ ಏನಿದೆ ಅದು ನಮಗೆ ಕೊಡ್ತದೆ. ನಾವೇನು ಆಲೋಚನೆ ಮಾಡ್ತೀವಿ, ಆಲೋಚನೆಗೆ ತಕ್ಕಂತಹ ವಾತಾವರಣವನ್ನು ಅದು ಸೃಷ್ಟಿ ಮಾಡ್ತದೆ. ಅದಕ್ಕೋಸ್ಕರವಾಗಿ ನಮ್ಮ ದೃಷ್ಟಿಕೋನ ನಮಗೆ ಸ್ಪಷ್ಟವಾಗಿರಬೇಕು. ನಾನೇನು ಆಗಬೇಕು, ಹಾಗೆಯೇ ನನ್ನ ಲಕ್ಷ್ಯ ಏನು, ಗುರಿ ಏನು ಅನ್ನುವುದು ಸ್ಪಷ್ಟವಾಗಿರಬೇಕು. ನಮಗೆ ಕ್ಲಾರಿಟಿ ಅಂತ ಕರಿತೀವಿ, ಅಂದರೆ ಸ್ಪಷ್ಟತೆ ಮತ್ತು ನಿರ್ದಿಷ್ಟತೆ ಅಂತೇಳಿ ಕರಿತೀವಿ. ಆ ನಿರ್ದಿಷ್ಟತೆ ಇಲ್ಲ, ಸ್ಪಷ್ಟತೆ ಇಲ್ಲ ಅಂತ ಹೇಳಿದರೆ, ಅಸ್ಪಷ್ಟವಾಗಿದ್ದರೆ ಆಗ ನಮ್ಮ ಮನಸ್ಸಿನಲ್ಲಿ ಅಂತಹ ಒಂದು ಉತ್ಸಾಹವಾಗಲಿ ಆತ್ಮವಿಶ್ವಾಸವಾಗಲಿ ಬರಲಿಕ್ಕೆ ಸಾಧ್ಯತೆ ಇಲ್ಲ. ನಾನು ಇದಾಗಬೇಕು ಅಂತಕ್ಕಂತಹ ಆಲೋಚನೆ ಸ್ಪಷ್ಟವಾಗಿರಬೇಕು. ಈಗ ಉದಾಹರಣೆಗೆ ನಾನು IAS IFS ಅಥವಾ ಯಾವುದೋ ಒಂದು ಉದ್ಯೋಗ, ವ್ಯಾಪಾರ ಮಾಡ್ತೀನಿ ಅಂದರೆ ಆ ನಿಟ್ಟಿನಲ್ಲಿ ಮನಸ್ಸು ಯೋಚನೆ ಮಾಡ್ತದೆ. ನಾನು ವ್ಯಾಪಾರ ಮಾಡಬೇಕು ಅಂದರೆ ಎಲ್ಲಿ ವ್ಯಾಪಾರ ಮಾಡಬೇಕು, ಎಲ್ಲಿ ಮಳಿಗೆ ತಗೋಬೇಕು, ಯಾವ ರೀತಿಯಾಗಿರ್ತಕ್ಕಂಥ ವಸ್ತುಗಳಿಗೆ ಇಲ್ಲಿ ಬೇಡಿಕೆ ಇದೆ, ನಾನು ಬಂಡವಾಳವನ್ನು ಎಲ್ಲಿ ಕ್ರೋಢೀಕರಿಸಬೇಕು, ಬಂಡವಾಳ ಹಾಕಿದರೆ ನನಗೆ ಲಾಭ ಬರ್ತದೋ ಇಲ್ವೋ ಅನ್ನೋ ಅನೇಕ ಆಲೋಚನೆಗಳನ್ನು ನಾವು ಮಾಡ್ತಾ ಹೋಗ್ತೀವಿ, ನಮ್ಮ ಗುರಿ ಸ್ಪಷ್ಟವಾಗಿದ್ದರೆ. ಹಾಗೆಯೇ ನಾನು ಯಾವುದೋ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸಬೇಕು, ಅದು SDA ಇರ್ಬೋದು, FDA ಇರ್ಬೋದು, ಅಥವಾ ಪೊಲೀಸ್ ಇರ್ಬೋದು, ಯಾವುದೇ ಇರ್ಬೋದು. ಆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಾನು ತಗೋಬೇಕು, ಅದನ್ನು ನಾನು ಓದಬೇಕು, ಪಾಸ್ ಮಾಡಬೇಕು ಅಂತಕ್ಕಂತಹ ದೃಢ ನಿರ್ಧಾರ ಮತ್ತು ಆತ್ಮವಿಶ್ವಾಸ ಇದ್ದಾಗ ಆ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡ್ತೀವಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಪುಸ್ತಕಗಳಲ್ಲಿದೆ, ಜ್ಞಾನ ಎಲ್ಲಿದೆ, ತರಬೇತಿ ಎಲ್ಲಿದೆ, ಆ ಕ್ವಶನ್ ಪೇಪರ್ ಹೇಗಿರ್ತದೆ, ಇಂಟರ್ವ್ಯೂ ಹೇಗಿರ್ತದೆ, ಅದ್ರ ಬಗ್ಗೆ ಆಲೋಚನೆ ಮಾಡಿ ನಂತರ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತದೆ. ಅದಕ್ಕೋಸ್ಕರವಾಗಿ ಹೇಳಲಾಗ್ತದೆ, ನಾವು ಯದ್ಭಾವಂ ತದ್ಭವತಿ ಅಂತ ಕರಿತೀವಿ. ಅಂದರೆ ನಾವೇನು ಆಲೋಚನೆ ಮಾಡ್ತೀವೋ ಅದರಂತೆ ಆಗ್ತೀವಿ. ಅಶ್ವಿನಿ ದೇವತೆಗಳಂತ ಇರ್ತಾರೆ, ಅವರು ಯಾವಾಗಲೂ ಸಹಿತವಾಗಿ ನಮಗೆ ತಥಾಸ್ತು ಅಂತ ಹೇಳ್ತಿರ್ತಾರೆ. ಅಂದರೆ ನನ್ನ ಹತ್ರ ಆತ್ಮವಿಶ್ವಾಸ ಇದೆ, ನಾನು ಇದನ್ನು ಸಾಧನೆ ಮಾಡ್ತೀನಿ, ಈ ರೀತಿ ನಾನು ಮುಂದೆ ಇಂತಹ ದೊಡ್ಡ
ಅಧಿಕಾರಿ ಆಗ್ತೀನಿ, ವ್ಯಾಪಾರಿ ಆಗ್ತೀನಿ, ಅಥವಾ ದೊಡ್ಡ ಸಂಸ್ಥೆ CEO ಆಗ್ತೀನಿ ಅನ್ನೋ ಸಂಕಲ್ಪ ಇದ್ದರೆ ಆಗ ಯೂನಿವರ್ಸ್ ಸಹ ಅಶ್ವಿನಿ ದೇವತೆಗಳ ರೂಪದಲ್ಲಿ ಎಸ್ ತಥಾಸ್ತು ಅಂತ ಹೇಳ್ತದೆ. ನಾವು ಯಾವುದನ್ನು ಆಲೋಚನೆ ಮಾಡ್ತೀವೋ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕ ವಾತಾವರಣವನ್ನು ಈ ಸೃಷ್ಟಿ ಅಥವಾ ಯೂನಿವರ್ಸ್ ನಮಗೆ ಅವಕಾಶಗಳನ್ನು ಸೃಷ್ಟಿಸ್ಕೊಳ್ತಾ ಹೋಗ್ತದೆ. ಅದು ಬಹುಶಃ ನಿಮಗೆ ಆಕಾಶ ಬರವಣಿಗೆ ಅಂಥೇಳಿ ಒಂದು ಶಾಸ್ತ್ರನೇ ಇದೆ, ಅಥವಾ ಅದು ಒಂದು ವಿದ್ಯೆ. ನಾವು ಏನನ್ನು ಹೇಳ್ತೀವೋ, ಏನನ್ನು ಮಾತನಾಡ್ತೀವೋ, ಏನು ಯೋಚನೆ ಮಾಡ್ತೀವೋ ಅದೆಲ್ಲವೂ ಸಹಿತ ಈ ಸೃಷ್ಟಿಯ ಒಂದು ಹಾಳೆಯ ಮೇಲೆ ಅದು ಬರೆಯಲ್ಪಡ್ತದೆ. ಯಾವುದನ್ನು ನೀನು ಆಲೋಚನೆ ಮಾಡ್ತೀಯ ಆ ನಿಟ್ಟಿನಲ್ಲಿ ಯೂನಿವರ್ಸ್ ಏನು ಮಾಡ್ತದೆ, ಅದಕ್ಕೆ ಬೇಕಾಗಿರುವ ಪೂರಕ ವಾತಾವರಣವನ್ನು ನಿರ್ಮಾಣ ಮಾಡ್ತದೆ. ಈಗ ಉದಾಹರಣೆಗೆ ನಾನು ಒಂದು ವ್ಯಾಪಾರ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದರೆ, ನಾನು ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಹೋದರೆ ನಿನಗೆ ಖಾಲಿ ಎಲ್ಲಿ ಮಳಿಗೆ ಇದೆ, ಅಥವಾ ಯಾವ ಪ್ರದೇಶದಲ್ಲಿ ನಾನು ಅಂಗಡಿಯನ್ನು ಹಾಕಬೇಕಾಗ್ತದೆ, ವ್ಯಾಪಾರ ಮಾಡಬೇಕಾಗ್ತದೆ, ಯಾವ ವಸ್ತುಗಳು ಈ ಪ್ರದೇಶದಲ್ಲಿ ಬೇಡಿಕೆ ಇದೆ, ಅದಕ್ಕೆ ಎಂತಹ ಒಂದು ಗಿರಾಕಿಗಳು ಬರ್ತಾರೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ನಾನು ಎಲ್ಲಿಂದ ತರ್ಬೋದು, ಎಷ್ಟು ಅಮೌಂಟಿಗೆ ತರ್ಬೋದು, ಎಷ್ಟು ಅಮೌಂಟ್ಗೆ ಮಾರಾಟ ಮಾಡ್ಬೋದು. ಸೊ ಈ ಆಲೋಚನೆಗಳನ್ನು ನೀವು ಸೃಷ್ಟಿಸ್ತಾ ಹೋಗ್ತಾರೆ. ಅದಕ್ಕೆ ಬೇಕಾಗಿರುವ ಪೂರಕ ವಾತಾವರಣವನ್ನು ಈ ಯೂನಿವರ್ಸ್ ಅಥವಾ ವಿಶ್ವ ಅಂತಕ್ಕಂಥದ್ದು ನಿಮಗೆ ಅವಕಾಶವನ್ನು, ಸನ್ನಿವೇಶಗಳನ್ನು ಸೃಷ್ಟಿಸ್ತಾ ಹೋಗ್ತದೆ. ಇಲ್ಲಪ್ಪ ನನ್ನ ಕೈಲೆಲ್ಲ ಆಗ್ತದೆ, ನಾನು ಮಾಡಲಿಕ್ಕಾಗೋದಿಲ್ಲ, ಅದು ಸಾಧ್ಯತೆ ಇಲ್ಲ, ನನ್ನ ಹಣೆ ಬರದಲ್ಲಿ ಬರೆದಿಲ್ಲ, ನೀನು ಆ ರೀತಿ ಯೋಚನೆ ಮಾಡಿದರೆ ನಿನಗೆ ಅದೇ ರೀತಿಯಾಗಿರ್ತಕ್ಕಂಥ ವಾತಾವರಣ, ಸೋಮಾರಿತನ ಮತ್ತು ಖಿನ್ನತೆಯನ್ನು ಅಥವಾ ಆತಂಕ, ಉದ್ವೇಗಗಳನ್ನು ಮನಸ್ಸಿನಲ್ಲಿ ಸೃಷ್ಟಿಸ್ತದೆ. ಹಾಗಾಗಿ ನಾವು ಈ ನೆಗೆಟಿವ್ ಆಲ್ಟಿಟ್ಯೂಡನ್ನು, ಅದನ್ನು ರಾವಣನ ಸಂಸ್ಕಾರ ಅಂತೇಳಿ ಕರೀತಾರೆ, ಅಥವಾ ಅದನ್ನು ನಾವು ನೆಗೆಟಿವ್ ಆಲ್ಟಿಟ್ಯೂಡ್ ಅಂದರೆ ನಕಾರಾತ್ಮಕವಾಗಿರ್ತಕ್ಕಂತಹ ಆಲೋಚನೆಗಳಂತೇಳಿ ಕರಿತೀವಿ. ಹಾಗಾಗಿ ನಾವು ನನ್ನ ಬಗ್ಗೆ ನನಗೆ ಬಹಳ ವಿಶ್ವಾಸವನ್ನು ಹೊಂದಿರಬೇಕು, ನಂಬಿಕೆಯನ್ನು ಹೊಂದಿರಬೇಕು. ಬರೀ ನಂಬಿಕೆ ವಿಶ್ವಾಸ ಇದ್ದರೆ ಸಾಲದು, ಆ ನಿಟ್ಟಿನಲ್ಲಿ ನಾವು ಶ್ರಮ ಪಡಬೇಕು. ಅದಕ್ಕೆ ಭಗವಂತ ಹೇಳ್ತಾರೆ, ಬಚ್ಚೋಂಕ ಹಿಮ್ಮತ್ ಬಾಪ್ ಕಾ ಮದದ್ ಅಂತೇಳಿ. ಅಂದರೆ ಮಕ್ಕಳ ಸಾಹಸದ ಹೆಜ್ಜೆಗಳನ್ನು ಇಟ್ಟರೆ ಭಗವಂತ ನಮಗೆ ಸಹಾಯ ಮಾಡ್ತಾನೆ ಅಂತೇಳಿ. ಹಾಗಾಗಿ ನಾವು ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಮತ್ತು ಆ ನಿಟ್ಟಿನಲ್ಲಿ ಪರಿಶ್ರಮ ಪಡಬೇಕು. ಈಗ ನಾನೇನೋ ಒಂದು ಮಾಡಲಿಕ್ಕೆ ಹೋಗ್ತೀನಿ ಅಂತ ತಿಳ್ಕೊಳ್ಳಿ, ವ್ಯಾಪಾರ ಉದ್ಯೋಗವನ್ನು, ಆ ನಿಟ್ಟಿನಲ್ಲಿ ನಾನು ಯೋಚನೆ ಮಾಡಬೇಕು. ಪರೀಕ್ಷೆ ಪಾಸ್ ಮಾಡಬೇಕಾ, ಅದಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳನ್ನ ತರಬೇಕು, ಅಧ್ಯಯನ ಮಾಡಬೇಕು. ಅದಕ್ಕೆ ಅನೇಕ ತರಬೇತಿ ಸಂಸ್ಥೆಗಳಿದೆ, ಕೋಚಿಂಗ್ ಸೆಂಟರ್ಸ್ ಇದೆ, ಹೋಗಬೇಕು, ಕೋಚಿಂಗ್ ತಗೋಬೇಕು. ಅಥವಾ ಆ ಪ್ರಶ್ನೆ ಪತ್ರಿಕೆಗಳ ಮಾದರಿಗಳನ್ನು ನಾವು ಅಧ್ಯಯನ ಮಾಡಬೇಕು. ಅಥವಾ ನಾವು ಅದನ್ನು ಅಧ್ಯಯನ ಮಾಡ್ತಾನೆ ನನ್ನ ಮೆಮೊರಿ ಪವರನ್ನು, ಅಂದರೆ ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಕ್ರೋಢೀಕರಿಸಿ ಸಂಗ್ರಹಿಸಿ ನಾನು ಅಧ್ಯಾಪನಗಳನ್ನು ಮಾಡಬೇಕಾಗ್ತದೆ. ಸೊ ಹಾಗೆಯೇ ನನ್ನ ಸಾಹಸದ ಹೆಜ್ಜೆಗಳನ್ನು ನಾನು ಇಟ್ಟಾಗ ನನಗೆ ಯಶಸ್ಸನ್ನು ತಂದು ಕೊಡ್ತಕ್ಕಂತಹ ಜವಾಬ್ದಾರಿ ಭಗವಂತಂದಾಗಿರ್ತದೆ. ಭಗವಂತ ನಮ್ಮ ಸಾಹಸದ ಹೆಜ್ಜೆಗಳ ಹಿಂದೆ ಸದಾ ಕಾಲಕ್ಕೆ ನಿಂತು ನಮ್ಮ ಬೆನ್ನೆಲುಬಾಗಿ ನಮಗೆ ಮೋಟಿವೇಶನನ್ನು ಕೊಡ್ತಾರೆ. ಹಾಗೆಯೇ ನಾನು ಸಾಹಸದ ಹೆಜ್ಜೆಗಳನ್ನು ಇಡ್ತಕ್ಕಂಥ ಸಾಮರ್ಥ್ಯವನ್ನು ಕೊಡ್ತಾರೆ ಮತ್ತು ಯಶಸ್ಸನ್ನು ನಮಗೆ ಗಳಿಸ್ಕೊಡ್ತಾರೆ. ಆದರೆ ಪ್ರಮುಖವಾಗಿ ನನ್ನ ಮೇಲೆ ನನಗೆ ನಂಬಿಕೆ ಇರಬೇಕು. ನಿಶ್ಚಯಂತಿ ವಿಜಯಂತಿ ಅಂತ ಕರಿತೀವಿ, ಅಥವಾ ಸಂಶಯಂತಿ ವಿನಶ್ಯಂತಿ ಅಂತೇಳಿ ಕರಿತೀವಿ. ಅಂದರೆ ನಿಶ್ಚಯ ಬುದ್ಧಿ ಇದ್ದಾಗ ನಾವು ಯಶಸ್ಸನ್ನು ಸಾಧಿಸ್ತೀವಿ. ಇಲ್ಲಪ್ಪ ನನಗೆ ಭಯ, ಆವೇಶ, ಸಂಘರ್ಷ, ದ್ವಂದ್ವ, ಉದ್ವೇಗ ಅಥವಾ ಖಿನ್ನತೆ ಈ ಥರ ನಮ್ಮ ಸಂಕಲ್ಪಗಳಿದ್ದಾಗ ನಮಗೆ ಯಶಸ್ಸು ಬರಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಹಾಗಾಗಿ ನಾವು ವಿ ಶುಡ್ ಬಿ ಎ ವೆರಿ ಪಾಸಿಟಿವ್ ಆಲ್ಟಿಟ್ಯೂಡ್ ಟುವರ್ಡ್ಸ್ ಮೀ. ನನ್ನ ಬಗ್ಗೆ ನನಗೆ ಸಕಾರಾತ್ಮಕವಾಗಿರ್ತಕ್ಕಂಥ ಒಂದು ಆಲೋಚನೆಗಳಿದ್ದಾಗ ಮಾತ್ರ ನಾನು ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತ ಹೇಳ್ತಾನೆ. ಎಲ್ಲ ವೀಕ್ಷಕರಿಗೆ ಓಂ ಶಾಂತಿ, ನಮಸ್ಕಾರ.